ಆಗ ನಂದಿ ರಾವಣಗೆ ಶಾಪ ಕೊಡ್ತದ. ಏನತ್ತ? ಏನು ಮಂಗ್ಯಾದ್ಯೋ, ಏನು ಮಂಗ್ಯಾದ್ಯೋ, ಏನು ಕೋಡಿಗದ್ಯೋ, ಯಾನ್ ಕ್ವಾಡಗಿದ್ಯೋ? 10 ರುದ್ರ ಪೂಜೆ ಮಾಡಿ ದಶಾಲನ ದಶಕಂಠ ಉಳಿಸ್ಕೊಂಡು ನಾನು ಅಹಂಕಾರ ನಿನ್ನಲ್ಲಿದ್ರ 11ನೇ ರುದ್ರ ಹುಟ್ಟಿ ಬಂದು ಹನುಮಂತ ನಿನ್ನ ಗರ್ವಹರಣ ಮಾಡ್ತಾನ, ಹನುಮಂತ ನಿನ್ನ ಗರ್ವಹರಣ ಮಾಡ್ತಾನ. ಹೌದು 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 ಹೌದು. ಇವತ್ತ ಪರಸು ಪ್ರಕಾಶ ಮಾಡ್ತಾರ ಹೇಳುವುದಿಲ್ಲಿ. ಏನದ್ರಿ? ನಾ ಬಹಳ ಹಾಡಿದತ್ತೇಳಿ ಬಹಳ ಶಾಣೆ ಅದ. ನಾ ಪ್ರವಚನ ಹೇಳಿದ ಜನ ನಂದೇ ಅದ, ಏನು ಮಾತಾಡಿದ್ರು ಬೆಂಬಲ ಕೊಡ್ತದ. ಇದ್ಯಾನ್ ಇವ್ಯಾನ್ ಹುಡುಗರು ಗಪ್ಪ ಅಂದ್ರ ಚುಪ್ಪಕೊಂಡಿರ್ತಾವತ್ತ. ನಿಮ್ಮಲ್ಲೇನರೆ ಸೂಕ್ಷ್ಮ ಅಹಂಕಾರ ಬತ್ತಂದ್ರ ಹಂಗ ಹರವಳ 11ನೇ ರುದ್ರಾಗಿ ಹುಟ್ಟಿ ಬಂದು ಹನುಮಂತ ಮಾಡ್ಯಾನ. ಇವತ್ತ ಮಧುಬನ ಮುಟ್ಟಾನ ಮರಿಯಾಗಿ ಹುಟ್ಟಿ ಬಂದು ಹುಟ್ಟಿಗೆ ಅವಳು ಮಾಡ್ತಾನೆ, ನಿಮ್ಗೆ ಅರವಣ ಮಾಡ್ತಾನೆ ಹೆಚ್ಚಲ್ಲ. ಹೌದು 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 ಹೌದು. ಒಂದು ವೇಳೆ ಹೆಂಗ ಲಂಕಾ ಪಟ್ಟಣ ಸುಡು ಮುಂದ ಹನುಮಂತನ ವಾಲಿಗೆ ಬೆಂಕಿ ಹತ್ತದತ್ತ ಮುಂದ ಲಂಕಾ ಸುಡು ಮುಂದ ಬಂಗಾರ ಲಂಕಾ ಸುಡ್ಲಿಲ್ಲ. ಅವಾಗ ಅದೇ ಲಂಕಾದೊಳಗ ಬಂದಿ ಕೋಲಿಗೆ ಒಳಗಿಟ್ಟಂತ ಶನಿ ಹನುಮಂತ ಶನಿಗೆ ಬಂಧನ ಬಯಲು ಮಾಡಿದ. ಶನಿ ವಕ್ರ ದೃಷ್ಟಿ ಲಂಕಾ ಮ್ಯಾಗ ಬಿದ್ದತ್ತ ಮುಂದ ಅದೇ ಹನುಮಂತ ಬಾಲಿನಿಂದ ಸುಟ್ಟೋಗದಾನ. ಹೌದಲ್ಲ? ಇವತ್ತ ತೊರವಿ ಒಳಗ ಭಾಳ ಹಾಡ್ಲಾಕ್ ಬಂದಿರಿ. ಉಟ್ಟಿಗೆ ರಾಹುಲ ಮಾಸ್ತರ ಹನುಮಂತಾಗಿ ನಿಂತಾನ. ನನ್ನ ಬೆಂಕಿಲೆ ನಿಮ್ಮ ಲಂಕಾ ಸುಡ್ಲಿಲ್ಲ ಅಂದ್ರ ಕಲರ್ ಕರಗವತ್ತ ನಿಂದೇನ ಮಾಡ್ಲತ್ತೀರಿ. ಪರಶು ಮಾಸ್ತರನ್ನು ಶನಿ ವಕ್ರ ದೃಷ್ಟಿ ನಿಮ್ಮ ಲಂಕಾ ಮ್ಯಾಗ ಬಿತ್ತಂದು ಸೊಟ್ಟು ಭೋಜಾತರ ಎಚ್ಚಲ್ಲಿ ಹಾಡಿಕೆ ಆಲಿ. ನೋಡ್ರಿ, ಮನೆ ಶಾಂತಿ ಆಗ್ಬೇಕಾದ್ರ ಆಕಳಿಗೆ ಮನಿ ಒಳಗ ಪ್ರವೇಶ ಮಾಡಿಸ್ತಾರ. ಮನೆ ಒಳಗ. ಹೌದಲ್ಲ? ಹಂಗ ನಿಮ್ ಮನ ಶಾಂತಿ. ಹಂಗ ಕಾಮದೇವನ ಆಕಳ ಒಳಗ 33 ಕೋಟಿ ದೇವತರು ಅದಾರ. ಮನಿ ಆಗಮನದೊಳಗ ಆಕಳ ಬತ್ತದ 33 ಕೋಟಿ ದೇವತರ ಆಗಮನ ಮಾಡ್ದಂಗ ಇದು ಮನಿ ಶಾಂತಿಗೆ ಕರೆಸ್ತಾರ. ಹಂಗೆಲ್ಲ ಮನಃಶಾಂತಿಗೆ ಯಾವಾಗ ಆಕಳ ಕರೆಸಿ ಮನಃಶಾಂತ ಮಾಡ್ತೀರಿ ಅಂತ ಹೇಳಿ ನನ್ಗ ಪ್ರಶ್ನೆ ಮಾಡ್ಯಾರ. ಕೇಳ್ಯಾರಲ್ರಿಪ್ಪ? ಕೇಳ್ಯಾರ. ಇಂಥ ಒಂದಲ್ಲ 100 ಕೇಳ್ರಿ. ನನಗ ಆನಂದದ. ತಾಯಿ ಲಕ್ಕಮ್ಮಾಯಿ ಸಂತ ಶಿವಾಲಾಲ ಮುತ್ತನ ಆಶೀರ್ವಾದ ಇತ್ತಂದ್ರ ಇದಕ್ಕೆ ಹೌದ ನಂಗೆ ಉತ್ತರ ಕೊಟ್ಟು ಹೋಗುವಂತ ಶಕ್ತಿ ಅವ್ರು ಕೊಟ್ಟರು ನನಗೆ. ಹೌದು ಹೌದು ಹೌದು. ಏನಪ್ಪ ಅಂದ್ರ ಮನಃಶಾಂತಿ ಮಾಡ್ಬೇಕಾದ್ರ ಯಾವ ಆಕಳ ಹೊಗಸುದ ಗರಜಿಲ್ಲ. ವಿವೇಕ ಅನ್ನೋ ಆಕಳ ಮೊದಲೇ ಮನಸ್ಸಿನೊಳಗಾದ. ಏನು ವಿವೇಕ ಎನ್ನುವ ಆಕಳ ಮೊದಲೇ ಮನಸ್ಸಿನೊಳಗದ. ಒಟ್ಟ ಆ ಆಕಳಿಗೆ ಎಚ್ಚರ ಮಾಡಿದಂದು ತನ್ನ ಮನಃಶಾಂತಿ ಆಗ್ತದ, ತನ್ನ ಮನಃಶಾಂತಿ ಆಗ್ತದ. ಇದು ನನಗೆ ತಿಳಿದಷ್ಟು ಮಟ್ಟಿಗೆ ನೀವು ಕೇಳಿದ ಪ್ರಶ್ನೆದ ಉತ್ತರ. ಹೌದು. ಯಾಕಂದ್ರ ಬಹಳ ಜಗಲೆ ಮಾತಾಡ್ತಾನ ಹೇಳಿದ್ರ ಅವಳು ಮಾಸ್ತರ ಶಾಣೆ ಅನ್ನೋ ಹಿಂಗೂ ಇರಲ್ಲ. ಇಲ್ಲ, ನನಗೆ ತಿಳಿದಟ್ಟು ನಾ ಹೇಳಿದ ತಪ್ಪು ಒಪ್ಪದು ದೈವಕ್ಕೆ ಬಿಟ್ಟುದು. ನಿಮಗೆ ಏನಾರ ಪಟಾಸ್ತದ್ದು ಹೌದು ರಾಹುಲ್ ಮಾಸ್ತರ ನಿನಗೆ ತಿಳಿದಟ್ಟು ನೀ ಹೇಳಿದಿ ಆನಂದ ಆಯ್ತಂತ ಹೇಳಿ ಶಬ್ಬಾಷ್ ಕೊಡ್ರಿ. ಇಲ್ಲ ಹಂಗಿಲ್ಲ ತಮ್ಮ, ಯಾಕಂದ್ರೆ ವಯಸ್ಸಲ್ಲಿ ನಿನ್ಕಿ ಸಣ್ಣವದನ. ಹೌದಲ್ಲ ಹೌದಲ್ಲ. ಈಗ 2-3 ವರ್ಷದವ ನಾ ಇಲ್ಲ ರಾಹುಲ್ ಮಾಸ್ತರ ಹಂಗಿಲ್ಲ ಅದು ಹಿಂಗಾದತ್ ಹೇಳಿ ನನಗೆ ತಿಳಿಸಿ ಹೇಳಿದ್ರೆ ಅಂದ್ರೆ ಬಹಳ ಆನಂದ ಸಂತೋಷದ. ಹೌದು. ದೈವಕ್ಕ ಏನ್ ಮಾಡ್ಬೇಕಂದ್ರಿಪ್ಪ? ತೊರವಿ ಸಂಘದ ವತಿಯಿಂದ 2ನೇ ಸಂಧಿನ ಕೋಟಿ ಕೋಟಿ ವಂದನೆಗಳನ್ನು ಹೇಳಿಪ್ಪ ಹೇಳಿ. ಅದಕ್ಕೆ ರಾಮಣ್ಣ ಏನೈತ್ರಿ ಸರ ಮಾತ? ಮಹಾತ್ಮರು ಮಹಾಜ್ಞಾನಿಗಳು ಮಹಾನ್ ವೇದಾವಿಗಳು ಅನ್ನೋ ಮಾತಿನೊಳಗೆ ಹಿಂಗೆ ಹೇಳ್ತಾರ. ಏನ್ ಹೇಳ್ತಾರಿ ಮಾತಾ? ಶಾಸ್ತ್ರ ಓದಿದವನು ಶಾಣ್ಯನಲ್ಲ, ಅಲ್ಲ ಓದಿ ಪೂಜಿಸಿದವನು ಪುರಾಣ ಪಂಡಿತನಲ್ಲ. ಅಲ್ಲಪ್ಪ ಅಲ್ಲ. ಕೆಲವು ಉತ್ತಮರಲ್ಲ, ಸಾಧುಗಳಲ್ಲ. ಹೌದಾ? ಕೊರಳಲ್ಲಿ ಮಾಂಗಲ್ಯ ಕಟ್ಟಿಸಿಕೊಂಡವರೆಲ್ಲ ಗರತಿಯರಲ್ಲ. ಅಲ್ಲ. ಕಣ್ಣಿಗೆ ಕಾಣುವುದಲ್ಲ, ಚೊಕ್ಕ ಬಂಗಾರಲ್ಲ. ಒರಿಗೆ ಹಚ್ಚಿ ನೋಡಂದ ಕುಮಾರ ಕಕ್ಕಯ್ಯ, ಒರಿಗೆ ಹಚ್ಚಿ ನೋಡಂದ ಕುಮಾರ ಕಕ್ಕಯ್ಯ. ಹೆಂಗಂದ್ರೆ ಏನ್ರಿ ಮಾತಾ? ನೋಡ್ರಿ ಗಪ್ರಿ.
ಬ್ರಹ್ಮ ವೇದಿಕೆಯಾದಂತ ಫಲಿ ಮ್ಯಾಗಲೆತ್ತಿ ಎಷ್ಟೋ ಮಂದಿ ಶಾಸ್ತ್ರ ಹೇಳ್ತಾರ, ಬಾಳ ಮಂದಿ ಹೇಳ್ತಾರಿಪ್ಪ. ಆದ್ರ ಫಳಿ ಬಿಟ್ಟು ಹೋದ ಮ್ಯಾಗ ಹೇಳುವುದು ಶಾಸ್ತ್ರ, ತಿನ್ನುವುದು ಬದ್ನಿಕಾಯಿ ಮಾಡ್ತಾರ. ಹೌದು, ಕರಿ ಬದನಿಕಾಯಿ. ಅವರಿಗೆ ಶಾಣಾರಲ್ಲಕ್ಕೆ ಬರ್ತದನು? ಬರುದಿಲ್ಲ. ಬರುವುದಿಲ್ಲ. ಹೌದು, ಇಲ್ಲಿ ಎಷ್ಟೋ ಮಂದಿ ಅದಾರ. ಅದಾರ. ಮನಿ ಒಳಗ ಕಪಾಟದೊಳಗ ಕಪಾಟಿಟ್ಟು ನಾನಂತ ಪುಸ್ತಕಗಳ ಕಪಾಟ ಒಳಗಿಟ್ಟು ದಿನ 2 ಸಲ ಕಪಾಟ ಪೂಜಾ ಮಾಡಿ ಪುಸ್ತಕ ಒಳಗೆ ಇಡೋರು ಅದಾರ. ಹೌದು, ಅದರ ನಿಜ ತತ್ವ, ಅರ್ಥ, ಅದರ ನಿಜ ಸಾರಾಂಶ ಹೌದು, ಜನಕ್ಕೆ ತಿಳಿಸಿ ಹೇಳಿಲ್ಲ ಅಂದ್ರೆ ನಮಗ ಪುರಾಣ ಪಂಡಿತರಲ್ಲಕ್ಕೆ ಬರ್ತದೇನು? ಬರುದಿಲ್ಲಪ್ಪ, ಬರುದಿಲ್ಲ. ಅಲ್ಲಕ್ಕ ಬರುವುದಿಲ್ಲ. ಹೌದು ಹೌದು. ಇಲ್ಲಿ ಎಷ್ಟೋ ಮಂದಿ ಹಾ ಮದುವೆಯಾಗಿ ಹೌದು 2 ಮಕ್ಕಳು ಹಡದು ಹೌದು ಪ್ರಪಂಚ ವಜ್ಜಾಗಿ ಆಗಿ ಕ್ಯಾವಿ ಹಾಕೊಂಡವ್ರು ಅದಾರ. ಅದಾರ ಅದಾರ್ರಿ. ಅವರಿಗೆ ಸಾಧು ಅಲ್ಲಕ್ಕೆ ಬರ್ತದನು? ಬರುದಿಲ್ಲಪ್ಪ. ಯಾರಿಗೆ ಸಾಧು ಅನ್ನಬೇಕು? ಯಾರಿಗೆ ಅನ್ಬೇಕು? ಪ್ರಪಂಚ ಮತ್ತು ಪರಮಾತ್ಮನ ಸೇವಾ ಯಾವ ಮಾಡ್ಯಾನ ಅವನಿಗೆ ನಿಜವಾದ ಸಾಧು ಅಂತ ಹೇಳಿ ಕೇಳಲಿಕ್ಕೆ ಬರ್ತದ. ಹೌದು, ಈ ಭೂಮಿ ತಲೆ ಮ್ಯಾಗ ಮದಗೋಣ ಮತ್ತೆ ಅವ್ರ ಅಂತ ಹೇಳಿ ಆಗಿ ಹೋದ್ರು, ಆಗ್ಯಾರಿಪ್ಪ. ಅವರಿಗೆ ನಿಜವಾದ ಸಾಧು ಅಲ್ಲಕ್ಕೆ ಬರ್ತದ. ಬರ್ತದ. ಕೊರಳಲ್ಲಿ ಮಂಗಲ ಕಟ್ಟಿಸಿಕೊಂಡವರಿಗೆಲ್ಲ ಗರತಿಯರು ಹೇಳಲ್ಲಕ್ಕೆ ಬರುವುದಿಲ್ಲ ಅಂತ ಹೇಳ್ತಾರವರು. ಹೌದಲ್ರಿಪ್ಪ, ಹೌದು. ಯಾರಿಗೆ ಗರತೀರನಬೇಕು? ಯಾರಿಗೆ? ಕಟ್ಲಮಟ್ಟಿ ಕಾಶಿಬಾಯಿನಾಗ ರೈಲ್ವೆ ಸ್ಟೇಷನ್ ಮಾಸ್ತರ ಮನಸ್ಸು ಮಾಡಿದ್ರು, ಇದು ಶರೀರ ಎಂಬುದು ನನ್ನ ಗಂಡಗ ಮತ್ಯಾರಿಗಿಲ್ಲ ಅಂದ್ರು ತನ್ನ ಕೂಸಿನ ಪ್ರಾಣ ಹೋದರು ತನ್ನ ಶೀಲ ಕೆಡಿಸ್ಕೊಳ್ಳಿಲ್ಲ. ಹೌದು, ಇಂಥವ್ರಿಗೆ ಗರತೀರು ಅಂತ ಹೇಳಕ ಬರ್ತದ. ಹೌದು. ಇನ್ನ ನನ್ನ ಗಂಡ ಕೆಡಕಾಲಲ್ಲಿನ ಕುಡುಕಾಲಲ್ಲಿನ ಹುಚ್ಚುಗಲ್ಲನ ಸಂಗತ ಪ್ರಪಂಚ ಮಾಡಿ ಜಗತ್ತಿನೊಳಗೆ ಸಾಕ್ಷಾತ್ ಮಲ್ಲಗೊಲಿಸಿಕೊಂಡು ಹೇಮರೆಡ್ಡಿ ಮಲ್ಲಮ್ಮ ರಡ್ಡ್ಯಾರ ಕುಲಕ್ಕೂ ಸುಖ ಬೇಡದರು. ಹೌದು, ಅವರಿಗೆ ನಿಜವಾದ ಗರತಿಯರು ಅಂತ ಹೇಳಿ ಕರೀಲಿಕ್ಕೆ ಬರ್ತದ. ಹೌದು. ಇವತ್ತಿ ಲಕ್ಕಮಾಯಿ ಸೇವಾಲಾಲ ಮುತ್ತ ತುಳಿದಂತ ಪುಲ್ಲ ಭೌಳಿ ಒಳಗ ಹಾ ಇವತ್ತ ಕರಸಿಗೆ ಪ್ರಕಾಶ್ ಮಾಸ್ತರ್ ಅವ್ರು ಹಾಡ್ಲತ್ತಾರ, ಉಟ್ಗಿ ರಾಹುಲ್ ಮಾಸ್ತರ್ ಅವ್ರು ಮಾತಾಡ್ಲತ್ತಾರ, ತೊರವಿ ಪರ್ಸು ಮಾಸ್ತರ್ ಅವ್ರು ಹಾಡ್ಲತ್ತಾರ ಅಂತ ಹೇಳಿ ಹೌದು. ಇವರಿಗೆ ಚೊಕ್ಕ ಬಂಗಾರಲ್ಲಕ್ಕೆ ಬರುವುದಿಲ್ಲ. ದೈವನಂತ ವರಿಗಲ್ಲಿ ಹಚ್ಚಿ ತಿಕ್ಕಿ ನೋಡ್ಬೇಕಾಗ್ಯದ ಯಾವಾಗ ಚೊಕ್ಕ ಬಂಗಾರದ, ಯಾವಾಗ ಚೊಕ್ಕ ಬಂಗಾರದ. ಹೌದಾ, ಕಲ್ಲಾಗ ಹಾಕಿ ಒಳಗ ಹಾಕಿ ಹೊರಗೆ ತೆಗಿಬೇಕಂದ್ರೆ ಗೊತ್ತಾಗ್ತದ. ನಮ್ಮ ಪ್ರಕಾಶ್ ಮಾಸ್ತರ್ ಅವ್ರು ಏನ್ ಮಾಡ್ಲತ್ತಾರ ಗೊತ್ತದೇನು? ಏನ್ ಮಾಡತ್ತಾರ್ರಿ? ಹಾಡಿಕೆ ಮಾಡತ್ತಾರ. ತುಸು ಮನ್ಯಾಗ ಕೂತ್ ಕಲರ್ ಬಹಳ ಬೆಳಗಿದ್ದಂಗ ಕಾಣಿಸ್ತದ. ಹಾ ಕಲರ ಬಹಳ ಬೆಳಗಿದ್ದಂಗ ಕಾಣಿಸ್ತದ. ಕಲರ್ ಮ್ಯಾಗ ಹೊಂಟಾರ ಅವರು. ಹಾ ಕಲರ ಮಾಸ್ತರ್ ಅವ್ರ. ಹೌದು. ಕಲರ್ ಹೆಂಗ ಅದನ್ನಕ್ಕಿಂತ ಕೆಲಸ ಹೆಂಗ ಇದು ನೋಡ್ಕೊಂಡು ಹೋರಿ. ಹಾ ಯಾಕಂದ್ರ 10 ರುದ್ರ ಪೂಜೆ ಮಾಡಿ ದಶಾನನ ದಶಕಂಠ ಅನ್ನಿಸ್ಕೊಂಡು ಯಾರು? ಯಾರು? ರಾವಣ. ರಾವಣ. ನನ್ನಂತ ಭಕ್ತಿಯ ಜಗತ್ತಿನೊಳಗೆ ಯಾರು ಮಾಡಿಲ್ಲ ಮಾಡಿಲ್ಲ ಅಂತ ಹೇಳಿ ಸೂಕ್ಷ್ಮ ಅಹಂಕಾರ ಬತ್ತು ಒಳಗ. ಸುಮ್ಮ ನದಿ ಒಳಗೆ ಈಸಾಡ್ತಿರ್ತಕ್ಕಂಥ ಸಹಸ್ರ ಜನ್ಯನ ಕೊಳ್ಳಿಗೆ ಬಿದ್ದ ಗಚ್ಚಿ ಕುತ್ತಿಗೆ ಹಿಡಿದ ಸಹಸ್ರಜನ್ಯ ತಂದಿ ವಯಸ್ಸರು ಬಂದ ರಾವಣನ ಬಂಧನ ಬೈಲಿ ಮಾಡ್ದ. ಹೌದು. ಸುಮ್ಮ ಕೂತಿರ್ತಕ್ಕಂಥ ಬಾಲಿ ಕೊಳ್ಳಿಗೆ ಬಿದ್ದ ಎತ್ತಿ ಲಂಕಾ ಪಟ್ಟಣದಾಗ ಹೋಗದ್ರ ತಂದಿ ವಯಸ್ಸರು ಬಂದು ತಂದಿ ಬಂಧನ ಬೈಲಿ ಮಾಡ್ದ. ಹೌದು. ಅವಾಗ ರಾವಣಗೆ ಚಿಂತೆ ಹತ್ತದ. ಯಾವ ಪಕ್ಷಿದಿಂದ ಸಾವಿಲ್ಲಂದಿದ, ಯಾವ ಪ್ರಾಣಿಯಿಂದ ಸಾವಿಲ್ಲಂದಿದ ಪರಮಾತ್ಮ ಒಲಿಸುವವನ ದಶಕಂಠ ರಾವಣದ ಏಕೋಚಿತ್ತ ಬಾಲಿ ಮತ್ತು ಸಹಸ್ರಜನ್ಯನಿಂದ ಸೋಲಾತಿನಂದ್ರ ನನ್ನ ಸಾವು ಎದುರಿಂದ ಪರಮಾತ್ಮಗ ಪ್ರಶ್ನೆ ಮಾಡಬೇಕಂದ. ಪರಮಾತ್ಮನಲ್ಲಿ ಬರಬೇಕಂತ ಹೇಳಿ ಬಂದ. ಶಿವ ಪಾರ್ವತಿ ಏಕಾಂತದೊಳಗಿದ್ರು, ನಂದಿ ಹೊರಗಿತ್ತು. ಅವಾಗ ಏನೈತ್ರಿಪ್ಪ? ಅವಾಗ ಏನಾಯ್ತಂದ್ರ ನಂದಿ ಹೇಳ್ತದ, ನೋಡು ಪರಮಾತ್ಮ ಶಿವ ಪಾರ್ವತಿ ಏಕಾಂತದೊಳಗರ ನೀ ಒಳಗೆ ಹೋಗ್ಬೇಡ ಅಂದ್ರ 10 ರುದ್ರ ಪೂಜಾ ಮಾಡಿ ದಶಕಂತಿದ್ದವ ನಾದ ನಿಂದ್ಯಾಡ್ ಕೇಳ್ತಾರ ನಡೆಯುತ್ತೆ. ಹೌದು ಹೌದು. ಅವಾಗ ನಂದಿ ರಾವಣಗೆ ಶಾಪ ಕೊಡ್ತದ. ಏನತ್ತ? ಏನು ಮಂಗ್ಯಾದ್ಯೋ, ಏನು ಮಂಗ್ಯಾದ್ಯೋ, ಏನು ಕ್ವಾಡಿಗದ್ಯೋ, ಯಾನ್ ಕ್ವಾಡಗಿದ್ಯೋ. 10 ರುದ್ರ ಪೂಜಾ ಮಾಡಿ ದಶಾನನ ದಶಕಂಠ ಅನಿಸ್ಕೊಂಡು ನಾನು ಅಹಂಕಾರ ನಿನ್ನಲ್ಲಿದ್ರ 11ನೇ ರುದ್ರ ಹುಟ್ಟಿ ಬಂದು ಹನುಮಂತ ನಿನ್ನ ಗರ್ವಹರಣ ಮಾಡ್ತಾನ, ಹನುಮಂತ ನಿನ್ನ ಗರ್ವಹರಣ ಮಾಡ್ತಾನ. ಹೌದು 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 ಹೌದು.
ಇವತ್ತು ಪರಸು ಪ್ರಕಾಶ್ ಮಾಸ್ತರ್ ಅವ್ರಿಗೆ ಹೇಳುದ ಇಲ್ಲಿ ಏನದ್ರಿ ನಾ ಬಹಳ ಹಾಡಿದತ್ತೇಳಿ ಬಹಳ ಶಾಣೆ ಅದ ಹಾ ನಾ ಪ್ರವಚನ ಹೇಳಿದ ಹಾ ಜನ ನಂದೇ ಅದ ಏನು ಮಾತಾಡಿದ್ರು ಬೆಂಬಲ ಕೊಡ್ತದ ಹಾ ಇವ್ಯಾನ್ ಹುಡುಗರು ಗಪ್ಪ ಅಂದ್ರ ಚುಪ್ಪು ಕೊಂಡಿರ್ತಾವತ್ತ ನಿಮ್ಮಲ್ಲಿ ಏನಾರೆ ಸೂಕ್ಷ್ಮ ಅಹಂಕಾರ ಬತ್ತಂದ್ರ ಹೌದಾ ಹಂಗ ಹಂಗಂಗಲೇ ರುದ್ರಾಗಿ ಹುಟ್ಟಿ ಬಂದು ಹನುಮಂತ ಮಾಡ್ಯಾನ ಇವತ್ತ ಮದುಗೋಲು ಮುಟ್ಟಾನ ಮರಿಯಾಗಿ ಹುಟ್ಟಿ ಬಂದು ಹುಟ್ಟಿಗೆ ಅವನು ಮಾಡ್ತಾನೆ ನಿಮ್ಗೆ ಅರವಣ ಮಾಡ್ತಾನೆ ಹೆಚ್ಚಿಲ್ಲ ಹೌದು 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 ಒಂದು ವೇಳೆ ಹೆಂಗ ಲಂಕಾ ಪಟ್ಟಣ ಸುಡು ಮುಂದ ಹನುಮಂತನ ಬಾಲಿಗೆ ಬೆಂಕಿ ಹತ್ತದತ್ತ ಮುಂದ ಲಂಕಾ ಸುಡು ಮುಂದ ಬಂಗಾರ ಲಂಕಾ ಸುಡ್ಲಿಲ್ಲ ಅವಾಗ ಅದೇ ಲಂಕಾದೊಳಗ ಬಂದಿ ಕೋಲಿಗೆ ಒಳಗಿಟ್ಟಂತ ಶನಿ ಹನುಮಂತ ಶನಿಗೆ ಬಂಧನ ಬಯಲು ಮಾಡಿದ ಶನಿ ವಕ್ರ ದೃಷ್ಟಿ ಲಂಕಾ ಮ್ಯಾಗ ಬಿದ್ದತ್ತ ಮುಂದ ಅದೇ ಹನುಮಂತ ಬಾಲಿನಿಂದ ಸುಟ್ಟೋಗದಾನು ಹೌದಲ್ಲ ಇವತ್ತ ತೊರವಿ ಒಳಗ ಭಾರ ಹಾಡ್ಲಾಕ್ ಬಂದಿರಿ ಉಟ್ಗಿ ರಾಹುಲ ಮಾಸ್ತರ ಹನುಮಂತಾಗಿ ನಿತ್ತಾನ ನನ್ನ ಬೆಂಕಿಲೆ ನಿಮ್ಮ ಲಂಕಾ ಸುಡ್ಲಿಲ್ಲ ಅಂದ್ರ ಕಲರ್ ಕರಗವತ್ತ ನಿಂದೇನ ಮಾಡ್ಲತ್ತೀರಿ ಪರಸು ಮಾಸ್ತರನ್ನು ಶನಿ ವಕ್ರ ದೃಷ್ಟಿ ನಿಮ್ಮ ಲಂಕಾ ಮ್ಯಾಗ ಬಿತ್ತಂದು ಸೊಟ್ಟು ಭೋಜಾತರಿ ಎಚ್ಚಲ್ಲಿ ಹಾಡ್ಕೆ ಅಲ್ಲಿ ಹೌದಾ ಹೌದಾ ಸೋಮ ಹೇಳಿದ್ರಿ ನೀವು ಒಂದು ಮನಃಶಾಂತಿ ಒಂದು ಮನಃಶಾಂತಿ ಇನ್ನೊಂದು ಮನಿಶಾಂತಿ ಹೌದು ಮನಃಶಾಂತಿ ಪ್ರಪ್ರಥಮವಾಗಿ ಪರಮಾತ್ಮನ ಜಡಿಯಿಂದ ವಾಸ್ತು ಮುಂದವನಿಗೆ ಆಶೀರ್ವಚನ ಕೊಟ್ಟ ಪ್ರತಿಯೊಂದು ಭೂಮಿ ತಲೆ ಮ್ಯಾಗ ವಾಸ್ತು ಶಾಂತಿ ಉಳಿತತ್ ಹೇಳಿದ್ರಿ ಹೇಳ್ಯಾರಲ್ರಿ ಬಹಳ ಆನಂದ ಅದ ಸಂತೋಷ ಅದ ಬಹಳ ಸಂತೋಷ ಅದ ಏನ್ರಿ ಇಲ್ಲಿ ಆದ್ರ ಮನಿ ಶಾಂತಿ ಮಾಡುವುದರಿಂದ ಜಗತ್ತೊಳಗೆ ಯಾರು ಕೀರ್ತಿ ಆಗ್ಯದ ಅದು ಹೇಳ್ರಿ ಹಾ ಉಳಿಬೇಕೇನ್ರಿ ಅದು ಏನಾರು ಕೂನ್ ಉಳಿಬೇಕಲ್ಲ ಮತ್ತೆ ಇಂತ ಹೊಟ್ಟ್ಯಾನ ಹಿಂಗ ಆಯ್ತಂದ್ರ ಮುಗೀತು ಮನಃಶಾಂತಿ ಆಗೋದ್ರಿಂದ ಹಿಂಗ ಆಗ್ಯಾದತ್ ನಾ ಹೇಳಿದ ಹೌದಲ್ಲ ಹಿಂಗ ಮನಿ ಶಾಂತಿದಿಂದ ಏನಾಗ್ಯದ ಬೇಕಲ್ಲ ಇದು ಮಾತಾಡ್ಕೊತ ನನಗೊಂದು ಪ್ರಶ್ನೆ ಕೇಳಿದ್ರು ಏನತ್ರಿ ನೋಡ್ರಿ ಮನಿ ಶಾಂತಿ ಆಗ್ಬೇಕಾದ್ರ ಆಕಳಿಗೆ ಮನಿ ಒಳಗ ಪ್ರವೇಶ ಮಾಡಿಸ್ತಾರ ಹಾ ಮನೆ ಒಳಗ ಹೌದಲ್ಲ ಹಂಗ ನಿಮ್ ಮನಃಶಾಂತಿ ಹಂಗ ಕಾಮಧೇನ ಆಕಳ ಒಳಗ 33 ಕೋಟಿ ದೇವತರು ಅದಾರ ಮನಿ ಆಗಮನದೊಳಗ ಆಕಳ ಬತ್ತಲ್ಲ 33 ಕೋಟಿ ದೇವತರ ಆಗಮನ ಮಾಡ್ದಂಗ ಇದು ಮನಿ ಶಾಂತಿಗೆ ಕರೆಸ್ತಾರ ಹಂಗಲ್ಲ ಮನಃಶಾಂತಿಗೆ ಯಾವಾಗ ಆಕಳ ಕರೆಸಿ ಮನಃಶಾಂತ ಮಾಡ್ತೀರಿ ಅಂತ ಹೇಳಿ ನನ್ಗ ಪ್ರಶ್ನೆ ಮಾಡ್ಯಾರ ಕೇಳ್ಯಾರಲ್ರಿಪ್ಪ ಕೇಳ್ಯಾರ ಇಂಥ ಒಂದಲ್ಲ 100 ಕೇಳ್ರಿ ನನಗ ಆನಂದದ ತಾಯಿ ಲಕ್ಕಮ್ಮಾಯಿ ಸಂತ ಶಿವಾಲಾಲ ಮುತ್ತನ ಆಶೀರ್ವಾದ ಇತ್ತಂದ್ರ ಇದಕ್ಕೆ ಹೌದ ನಂಗೆ ಉತ್ತರ ಕೊಟ್ಟು ಹೋಗುವಂತ ಶಕ್ತಿ ಅವರು ಕೊಟ್ಟರ ನನಗೆ ಹೌದು ಏನಪ್ಪ ಅಂದ್ರ ಮನಃಶಾಂತಿ ಮಾಡ್ಬೇಕಾದ್ರ ಯಾವ ಆಕಳ ಹೊಗಸುದು ಗರಜಿಲ್ಲ ವಿವೇಕ ಅನ್ನೋ ಆಕಳ ಮೊದಲೇ ಮನಸ್ಸಿನೊಳಗಾದ ಏನು ವಿವೇಕ ಎನ್ನುವ ಆಕಳ ಮೊದಲೇ ಮನಸ್ಸಿನೊಳಗದ ಒಟ್ಟ ಆ ಆಕಳಿಗೆ ಎಚ್ಚರ ಮಾಡದಲ್ಲ ತನ್ನ ಮನಃಶಾಂತಿ ಆಗ್ತದ ಆತ್ಮೀಯ ಇದು ನನಗೆ ತಿಳಿದಷ್ಟು ಮಟ್ಟಿಗೆ ನೀವು ಕೇಳಿದ ಪ್ರಶ್ನೆ ಅದು ಉತ್ತರ ಹೌದು ಯಾಕಂದ್ರ ಬಹಳ ಜಗಲೆ ಮಾತಾಡ್ತಾನ ಹೇಳಿ ರಾಹುಲ್ ಮಾಸ್ತರನ್ ಶಾಣೆ ಅನ್ನತ್ ಹಿಂಗೂ ಇಲ್ಲ ನನಗೆ ತಿಳಿದಟ್ಟು ನಾ ಹೇಳಿದ ತಪ್ಪು ಒಪ್ಪದು ದೈವಕ್ಕೆ ಬಿಟ್ಟುದು ನಿಮಗೆ ಏನಾರ ಪಟಾಸ್ತುತ್ತು ಹೌದು ರಾಹುಲ್ ಮಾಸ್ತರ ನಿನಗೆ ತಿಳಿದಟ್ಟು ನೀ ಹೇಳಿದಿ ಆನಂದ ಆಯ್ತ ಹೇಳಿ ಶಬ್ಬಾಷ್ ಕೊಡ್ರಿ ಇಲ್ಲ ಹಂಗಿಲ್ಲ ತಮ್ಮ ಯಾಕಂದ್ರೆ ವಯಸ್ಸಲ್ಲಿ ನಿನ್ಕಿ ಸಣ್ಣವದನ ಹೌದಲ್ಲ ಈಗ 2-3 ವರ್ಷದವ ನಾ ಇಲ್ಲ ರಾಹುಲ್ ಮಾಸ್ತರ ಹಂಗಿಲ್ಲ ಅದು ಹಿಂಗಾದತ್ ಹೇಳಿ ನನಗೆ ತಿಳಿಸಿ ಹೇಳಿದ್ರಂದ್ರ ಬಹಳ ಆನಂದ ಸಂತೋಷದ ಅದಕ್ಕೆ ಆತ್ಮೀಯ ಬಂಧುಗಳೇ ಜಗತ್ತಿನೊಳಗ ಮನಃಶಾಂತಿದಿಂದ ಏನಾಯ್ತು ಯಾವ ವಾಲ್ಯಾ ಕೋಳಿ ಪ್ರತಿನಿತ್ಯ ಏನ್ ಮಾಡ್ತಿದ್ದ ಹಾದಿ ಹಿಡಿದಿರ್ತಕ್ಕಂತ ಕೆಲಸ ಮಾಡ್ತಿದ್ದ ತನ್ನ ಹೆಣ್ಣನ ಮಕ್ಕಳ ಪ್ರಪಂಚ ಸಾಗಿಸುವ ಸಲುವಾಗಿ ರಸ್ತಾದೊಳಗೆ ಯಾರೇ ಬಂದ್ರಂದ್ರ ಅವ್ರ ಕಡೆಯಿಂದ ದೋಚುದು ಅವ್ರನ್ನ ಠಾರ ಹಿಡಿದು ಮಾಡ್ತಿದ್ದ ದಿನನಿತ್ಯ
ಪ್ರತಿನಿತ್ಯ ಠಾರ್ ಹೊಡಿತಿದ್ದ. ಹಿಂಗ 7 ರಂಜನಿಗೆ ಒಬ್ಬನಿಗೆ ಹೊರಲತ್ತ ಮುಂದ ಒಂದು ಹಳ್ಳ ರಂಜನಿಗೆ ಒಳಗೆ ಹೋಗಿತ್ತಿದ್ದ. ಹಿಂಗ 7 ರಂಜನಿಗೆ ಪಾಪ ವಾಲ್ಯಾ ಕೋಳಿ ಮಾಡಿ ಕೂತಿದ್ದ. ಹೌದ್ 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 ಹೌದು. ಒಂದು ದಿನ ಆ ರಸ್ತಾದೊಳಗೆ ನಾರದ ಮುನಿಗಳು ಬರ್ತಾರ. ಅವಾಗ ನಾರದ ಮುನಿಗಳಿಗೆ ಹೊಡಿಬೇಕಂತ ವಿಚಾರ ಮಾಡಿ ಹೋಗ್ತಾನ. ಅವಾಗ ನಾರದ ಮುನಿ ವಾಲ್ಯಾ ಕೋಳಿಗೆ ಪ್ರಶ್ನೆ ಮಾಡ್ತಾನ. ಏನತ್ತ? ಹೇ ವಾಲ್ಯಾ ಕೋಳಿ, ಓಯ್ ನೀ ಇಷ್ಟೆಲ್ಲ ಮಾಡ್ಲತ್ತಿದಿ, ಎದರ ಕಾಲಾಗ ಮಾಡ್ಲತ್ತಿದಿ? ಎದರ ಕಾಲಾಗ ಮಾಡ್ಲತ್ತಿದಿ, ಎದರ ಸಲುವಾಗಿ ಮಾಡ್ಲತ್ತಿದಿ ಅಂದ. ಅವಾಗ ವಾಲ್ಯಾ ಕೋಳಿ ಹೇಳ್ತಾನ. ಏನತ್ತರಿ? ನೋಡ್ರಿ, ನನ್ನ ಮನೆಯೊಳಗೆ ಹೆಣ್ಣು ಮಕ್ಕಳು ಪ್ರಪಂಚ ಸಾಗಲತ್ತದ. ಸಾಗಬೇಕಾಗದ, ನಂದಿದು ಕಾಯಕ್ಕದ. ಇದು ನನ್ನ ಕಾಯಕದ. ಇದು ಮಾಡ್ದಂದ್ರೆ ನನ್ನ ಹೊಟ್ಟಿ ತುಂಬುತ್ತದ ಅಂತ ಹೇಳದ ನಾರದ ಮುನಿ. ಅವಾಗ ನಾರದ ಮುನಿ ಏನ್ ಹೇಳ್ತಾರ್ರಿ? ಅವಾಗ ನಾರದ ಮುನಿ ಹೇಳ್ತಾನ. ಏನತ್ತ? ನೋಡು, ಇದು ಪಾಪಕ್ಕೆ ಗುರಿ ಅದ. ಇದು ಪಾಪಕ್ಕೆ ಗುರಿ ಆಗ್ತದ. ನೀಜಾರ್ಥಕ್ಕೆ ಹಿಂಗೆ ಪಾಪ ಮಾಡ್ಕೊತ ಹೋದೆ ಅಂದ್ರೆ ಅದೋ ಗತಿ ಆಗ್ತಿ. ನಿನ್ನ ಮೋಹದಾಗ, ನಿನ್ನ ಪ್ರಾರಬ್ಧದಾಗ ಬಂದ ಪಾಪಕ್ಕ ನಿನ್ನ ಹೆಂಡ್ರು ಮಕ್ಕಳು ಸಹಭಾಗ ಆಗ್ತಾರನು. ಹೋಗಿ ಕೇಳಿದ ಅಂದ. ಅವಾಗ ಏನೈತ್ರಿಪ್ಪ? ಅವಾಗ ಉಡುತ್ತು ವಾಲ್ಯಾ ಕೋಳಿ ಬಂದು ತನ್ನ ಹೆಂಡತಿಗೆ ಕೇಳ್ತಾನ. ಏನತ್ತ? ಹೇ ಪತಿ, ಪತಿ, ನಿನ್ನ ಸಲುವಾಗಿ ಪ್ರತಿನಿತ್ಯ ಹಾದಿ ಹೊಡೆದ ನಾ ಎಷ್ಟೋ ಪಾಪಕ್ಕೂ ಗುರಿಯಾಗಿದ. ನನ್ನ ಭೋಗದಾಗ ಬಂದಿರ್ತಕ್ಕಂಥ ಪ್ರಾಪ ಕರ್ಮದೊಳಗೆ ನೀ ಸಭಾಗ ಆಗ್ತೇ ನನ್ನ. ಅವಾಗ ವಾಲ್ಯಾ ಕೋಳಿ ಹೆಂಡತಿ ವಾಲ್ಯಾ ಕೋಳಿ ಹೇಳ್ತಾಳ. ಏನತ್ತ? ನೀ ಮಾಡು ಕರ್ಮ ನೀ ತೊಳಿ. ನಿನ್ನ ಭೋಗದಾಗ, ನಿನ್ನ ಪ್ರಾರಬ್ಧದಾಗ ಏನು ಬರ್ತದ ಅದು ನೀ ನೀಗಿಸುವ. ನಾವಲ್ಲ ಅಂತೇಳಿ ವಾಲ್ಯಾ ಕೋಳಿ ಹೆಂಡತಿ ವಾಲ್ಯಾ ಕೋಳಿ ಹೇಳ್ತಾಳ. ಹೌದ್ 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 ಹೌದು. ಅವಾಗ ವಾಲ್ಯಾ ಕೋಳಿ ಓಡುತ್ತ ಬಂದಪ್ಪ. ಹೆಣ್ಣಿನ ಮಕ್ಕಳ ಸಲುವಾಗಿ ಏನು ಬೇಕಾದ್ರೆ ಮಾಡ್ದ, ಆದ್ರ ಪಾಪಕ್ಕೂ ಗುರಿ ಆಗತ್ತೀನಿ ಅನ್ನೋ ತತ್ವ ನೀ ಹೇಳಿ ನನ್ನ ಮನಸ್ಸು ಹಂಗಾಗ್ಯಾವ ತಂದಿ. ನನ್ನ ಮನಸ್ಸು ಶಾಂತ ಆಗ್ಬೇಕಾದ್ರ ನಾ ಏನು ಮಾಡ್ಬೇಕು ಹೇಳು ಗುರುನಾಥ, ನಾ ಏನು ಮಾಡ್ಬೇಕು ಹೇಳಂದ. ಅವಾಗ ಏನ್ ಹೇಳಿದ್ರಿಪ್ಪ ನಾರದ ಮುನಿ? ಅವಾಗ ವಾಲ್ಯಾ ಕೋಳಿಗೆ ನಾರದ ಮುನಿ ಹೇಳ್ತಾನ. ಏನತ್ತ? ನಿನ್ನ ನಿನ್ನ ಮನಸ್ಸು ಶಾಂತ ಆಗ್ಬೇಕಾದ್ರೆ, ನಿನ್ನ ಪಾಪ ಕರ್ಮ ತುಳಿದು ಪುಣ್ಯ ಕರ್ಮ ಪ್ರಾಪ್ತಿ ಆಗ್ಬೇಕಾದ್ರೆ ಜಗತ್ತದೊಳಗ ರಾಮನಾಮ ಜಪನ ಮಾಡಂದ. ಪಾಪ ಹೆಚ್ಚಾಗುವುದರಿಂದ ರಾಮ ಶಬ್ದ ಬಾಯಿಗೆ ಬರಲಿಲ್ಲ. ಮರ ಮರ ಅಲ್ಲುತ್ತ ಮರ ಮರ ಅಲಕತ್ತ. ಅವಾಗ ನಾರದ ಅಚ್ಚಿಕೊಳ್ಳ ಮರ ಹಚ್ಚದ, ಇಚ್ಚಿಕೊಳ್ಳ ಮರ ಹಚ್ಚದ. ಆ ಮರ ಈ ಮರ, ಆ ಮರ ಈ ಮರ ಅಂತ ನಾಮಪಠಣ ಮಾಡೋದ್ರೊಳಗ ಮುಂದೆ ಎಷ್ಟೋ ಕಾಲಗಳ ನಂತರ ಹೌದು ರಾಮ ನಾಮ ಜಪನ ಮಾಡದ. ಜಗತ್ತಿನೊಳಗ ರಾಮ ಹುಟ್ಟಕ್ಕಿಂತ ಮೊದಲ ರಾಮಾಯಣ ಬರದಾನ. ಆತ್ಮೀಯ ಬಂಧುಗಳೇ, ಇದು ಮನಃಶಾಂತಿ ಮಾಡ್ಲಿಕ್ಕೆ ಹೋಗಿ. ಹೌದ್ ಹೌದು ಹೌದ್ ಹೌದು. ಹಿಂಗ ಭೂಮಿ ತೆಲಿನಾಗ ಮನಿ ಶಾಂತಿ ಮಾಡುವ ಸಲುವಾಗಿ ಯಾರೇ ನಾರದವರು ಬಂದು ಯಾರಿಗಾರ ಉಪದೇಶ ಮಾಡಿರಂದ್ರ ಅವ್ರು ಯಾವಾದರೆ ನಾಮಪಟ್ಟಣ ಮಾಡಿ ಜಗತ್ತಿನೊಳಗ ಯಾರು ಹುಟ್ಟುಕ್ಕಿಂತ ಮೊದಲ ಯಾವಾದರೆ ಗಂಟು ಬರುದು ಜಗತ್ತಿನೊಳಗ ಮನಿ ಶಾಂತಿ ಅನ್ನಂತದ್ದು ಹೆಚ್ಚಿನ ಮಾಡಿರಂದ್ರ ಮುಂದಿನ ಸಂಧಿ ಹೇಳಬೇಕು. ಹೌದು, ಹಂಗ ಪ್ರಕಾಶ್ ಮಾಸ್ತರ್ ಜಗತ್ತಿನೊಳಗ ಶಾನೆ ಅದಾರಲಕ್ ಬರ್ತದ. ಶಾಣೆ ಅದಾರೆ ಅವರು. ಅದು ಹೆಂಗಿರ್ತದ, ಒಂದೊಂದು ಫಳಿ ಇರ್ತದ. ಅದು ಸಂದರ್ಭ ಬಂದಂಗ ಹೋಗ್ತಿರ್ತದ. ಇಲ್ಲಿ ಅಲ್ಲೇ ಒಂದು ವಿಷಯ ಹೆಚ್ಚಕ ಮಾತಾಡ್ತೇಳಿ ಯಾರಿಗೆ ಶಾಣೆ ಯಾರಿಗೆ ಹುಚ್ಚಲ್ಲಕ್ ಬರುವುದಿಲ್ಲ. ಇಲ್ಲಿಲ್ಲ ಬರೋಬರಿ ಮಾತಾಡ್ತಾರ. ಕರೆ ಇಂದ ರಾವಲ್ ಮಾಸ್ತರ್ ಬಂದಾರನ ಒಂದ್ ಸ್ವಲ್ಪ ಹೆಚ್ಚ ಕಮ್ಮ ಅನ್ನತ್ತದ ಯಾರಿಗೊತ್ತು. ಅದು ನಾವು ಅನ್ನೋದಿಲ್ಲ. ಯಾಕಂದ್ರ ನಾನು ಅಹಂಕಾರ ಬರ್ತಂದ್ರ ತಾಯಿ ಲಕ್ಕವ ಶಿವಲಾಲ್ ಮತ್ತೆ ಮುಂದೆ ತಾಳುವುದಿಲ್ಲ. ಹೌದೌದು. ಯಾಕಂದ್ರ ನಾನ ಎಂದು ರಾವಣ ಸುನೀಗಿದ, ನೀನಿ ಎಂದು ವಿಭೀಷಣ ಪಟ್ಟಕ್ಕೇರಿದ ಏರಿದ. ಇವತ್ತ ಈ ಪುಣ್ಯ ಪೌಳಿಯೊಳಗ ತಾಯಿ ಲಕ್ಕಮ್ಮಾಯಿ ನಂದೇನು ಇಲ್ಲ, ಸಂತ ಸೇವಾಲಾಲ ಮುತ್ಯ ನಂದೇನು ಇಲ್ಲ, ಜಗತ್ತಿನೊಳಗೆಲ್ಲ ನಿಂದನ, ನಿನ್ನ ಆಶೀರ್ವಾದ ಒಂದಿದ್ದರೆ ಸಾಕಂತೇಳಿ ನಾವು ಅಂದೇವಂದ್ರೆ ಇವತ್ತು ಈ ಫಳ ಅಂದ ಪಾರ್ ಮಾಡ್ತಾರವ್ರು. ಎಷ್ಟು ನಮಗೆ ತಿಳಿಬೇಕಾಗ್ತದೆ ಎಲ್ಲ ಇದು ನಿಂದದ ಹೇಳಿ ಅನ್ಬೇಕು. ಬರೇ ಇಬ್ರು ಮಾಸ್ತರ್ಗಳು ಸ್ಟೇಜ್ ಮೇಲೆ ನಿಂತು ಮೈಕ್ ಮುಂದ್ ನಿಂತು ಎಲ್ಲ ನಿಂದದ ನಿಂದದ ಹೇಳಿ ಹೋಗ್ತಿರಿ. ಖರೆ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಎಲ್ಲ ನಿಂದದ ತಾಯ್ತೇಳಿ ಕೊಟ್ಟು ಹೋಗಿ ನೋಡೋನು.
ಅದಕ್ಕೆ ಮಹಾತ್ಮರು ಹೇಳ್ತಾರ ಏನತ್ರಿ मिले थे जिंदगी किसी के काम आने के लिए मगर जिंदगी का सारा वक्त निकल गया कागज की टुकड़े कमाने के लिए क्या बात है थोड़ा बोलो मिले थे जिंदगी किसी के काम आने के लिए मगर जिंदगी का सारा वक्त निकल गया कागज के टुकड़े कमाने के लिए ಹೌದಾ अरे बंदे ಬಂದೆ क्या करोगे इतना कमा कर ಹಾ ना कफन में जेब है ना कब्र में अलमार है ಹೌದು ये मौत का फरिश्ता है ये रिश्वत नहीं ले पाएगा ये रिश्वत नहीं ले पाएगा थिएटर ಹೌದು ಹಾಯ್ ಪಾಯ್ ಅಂದ್ರೆ ತಿಳಲ್ರಿಪ್ಪ ಕರ್ನಾಟಕ ಕನ್ನಡ ಮೇ ಬೋಲೋ ಭಾಯ್ ಹಿಂಗತಿ ಹಾ 23,99,999 ಜೀವರಾಶಿಗಳು ತಿರುಗಿ ಬಂದಿರ್ತಕ್ಕಂತ ಇದು ಮಾನವ ಜನ್ಮದ ಇದು ಕೊನೆ ಜನ್ಮ ನಾವು ನೀವು ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಆಸ್ತಿ ಅಂತಸ್ತ ಗಳಿಸು ಸಲುವಾಗಿ ಬರೆದಾಡುತ್ತಿದ್ದೆವು ಹೌದು ಶರಣರು ಸಂತರು ಈ ರೊಕ್ಕಿಗೆ ಕಾಗದಂದರ ಹೌದು ಹೇಳ್ತಾರವರು ಏನಂತ ಹೇ ಮನುಷ್ಯನೇ ಎಷ್ಟು ಗಳಿಸಿತ್ತು ಏನು ಮಾಡಿಯೋ ಹೌದು ಸತ್ ಬಳಕ ಏನಿದ್ದೇನೋ ಹೋಗೋ ಮುಂದೆ ನಿನಗೆ ಕಿಶ ಇರುವುದಿಲ್ಲ ಒಯ್ದಿಟ್ಟಿನಂದ್ರೆ ಗೋರಿ ಒಳಗ ಕಪಾಟಿ ಇರುವುದಿಲ್ಲ ಹೌದಾ ಹೋಗೋ ಮುಂದೆ ಗೋರಿಗೆ ಒಳಗ ನಿನಗೆ ಕಿಶ ಇರುವುದಿಲ್ಲ ಒಯ್ದಿಟ್ಟಿನಂದ್ರೆ ಕಪಾಟಿ ಇರುವುದಿಲ್ಲ ಇದು ಮನುಷ್ಯ ಜನ್ಮದೋ ಹಾ ತಿಳ್ಕೊಂಡ್ ನಡ್ರಿ ಇದು ಹುಟ್ಟಿ ಸಾವು ಜನ್ಮದೋ ಹೌದು ಮಣ್ಣಿನೋಳು ಮಣ್ಣಾಗಿ ಹುಟ್ಟಿರ್ತಕ್ಕಂತ ಇದು ಹೊಳ್ಳಿ ಮಣ್ಣಿನೋಳು ಮಣ್ಣು ಪಾಲಾಗಬೇಕಂತ ಇದು ಶರೀರದ ನಾ ಬಹಳ ಗಳಿಸಿದ್ರಿ ಪರಮಾತ್ಮನ ಸೇವಾದೊಳಗ ಬಹಳ ಕಾಲ ಕಳೆದಿದ ನಾ ಊರು ಗೌಡದಿನ ನಾ ಅಲ್ಲ ನಮ್ಮಪ್ಪ ಬಂದ್ರು ಯಮರಾಜ ಬಿಡುವುದಿಲ್ಲ ಇದು ಶಾಸ್ತ್ರ ಹೇಳ್ತದ ಹೌದು ಅದಕ್ಕೆ ಆತ್ಮೀಯ ಬಂಧುಗಳೇ ಬಹಳ ಮಾತಾಡಲಾರ್ದೆ ತಮ್ಯಾರಿ ಓಜಾಗಲಾರ್ದೆ ಒಂದೇ ಒಂದು ಸೇವಾಲಾಲ್ ಮುತ್ತನ ಕಚ್ಚಾರಿ ಹೇಳ್ತದ ಯಾಕಂದ್ರ ನಮ್ಮ ಪ್ರಕಾಶ್ ಮಾಸ್ತರ್ ಅವ್ರು ಹೇಳಿದ್ರು ನಿಮಗ ಅಟ್ಟೆ ಕಾಡಿಲ್ಲ ಸೇವಾಲಾಲ್ ಮಹಾರಾಜ್ ಅವರಿಗೆ ಸಹಿತ ಕಾಡ್ಯಾರ ಅದು ಅಟ್ಟೆ ಸತ್ಯದ ಆತ್ಮೀಯ ಬಂಧುಗಳೇ ಹೌದು ಯಾಕಂದ್ರ ಜಗತ್ತಿನೊಳಗ ಸಂಚಾರ ಮಾಡ್ಕೊತ ಬಂದ್ರಿ ಯಾರು ಸೇವಾಲಾಲನ ಮುತ್ತಿ ಆಗಿರ್ತಕ್ಕಂಥ ರಾಮಜಿ ನಾಯಕ್ ಅವರು ನೋಡ್ರಿ ರಾಮಜಿ ನಾಯಕರು ಸಂಚಾರ ಮಾಡ್ಕೊತ ಬಂದಿರ್ತಕ್ಕಂತ ಸಮಾಜದೊಳಗ ಇದೇ ಬಳ್ಳಾರಿ ಭಾಗದಾಗ ಬಂದಿದ್ರು ಹೌದು ಮುಂದೆ ರಾಮಜಿ ನಾಯಕರವರಿಗೆ ಮಕ್ಕಳು ಹುಟ್ಟಿದ್ರು ಹೌದು ಮಕ್ಕಳು ಹುಟ್ಟಿದ್ರು ಭೀಮಾ ನಾಯಕನವ ಹಿರಿ ಮಗ ದೊಡ್ಡವ ಭೀಮಾ ನಾಯಕನ ಹಿರಿ ಮಗ ಪ್ರಾಯಕ್ಕೆ ಬಂದು ಭೀಮಾ ನಾಯಕಗೆ ಮದುವೆ ಮಾಡ್ಬೇಕಂತೇಳಿ ವಿಚಾರ ಮಾಡಿದ್ರು ಅವಾಗ ಏನೈತ್ರಿಪ್ಪ ಅವಾಗ ಚಿತ್ರದುರ್ಗ ತಾಂಡಾದಲ್ಲಿ ಯಾರು ಜಯರಾಜ್ ಜಾಧವ್ನ ಮಗಳಾದಂತ ಯಾರು ಧರ್ಮಿನಿ ಅನ್ನುವಂತ ಹೆಣ್ಣಿಗೆ ತೆಗೆದು ನಮ್ಮ ಭೀಮಾ ನಾಯಕ್ ಅವರಿಗೆ ಮತ್ತು ಧರ್ಮಿನಿ ಅವರಿಗೆ ಲಗ್ನ ಮಾಡಿದ್ರು ಮದುವೆಯಾಗಿ ಪ್ರಪಂಚ ಸುತ್ತು ನಡೀತು ಮುಂದ 10 ವರ್ಷ ಆಯ್ತು 12 ವರ್ಷ ಆಯ್ತು ಹೊಟ್ಟಿಲಿ ಮಕ್ಕಳಿಲ್ಲನ್ನು ಚಿಂತೆ ಅವ್ರಿಗೆ ಕಾಡ್ಲತ್ತು ಹೌದು ಅವಾಗ ಭೀಮಾ ನಾಯಕ್ ಅವರು ಆತ್ಮಜ್ಞಾನಿಗಳು ಜಗತ್ತದೊಳಗ ಸಂತರು ಶರಣರು ದೇವಿ ಮ್ಯಾಗ ಬಹಳ ಅಪಾರ ಪ್ರೇಮ ಹೌದು ಒಂದು ಅರಣ್ಯದೊಳಗ ಸಿಂಧಿಗಿಡಗಳ ಬಲ್ಲಿ ಕೂತು ಭೀಮಾ ನಾಯಕ್ ಅವರು ಮಕ್ಕಳ ಸಲುವಾಗಿ ತಪ ಮಾಡ್ಲತ್ತರು ಹೌದಲ್ಲ ಅವಾಗ ಅವರು ಭಕ್ತಿಗೆ ಒಲಿತು ಸಾಕ್ಷಾತ್ ಶಿರಸಿ ಮಾರಮ್ಮ ಯಾರು ಶಿರಸಿಯ ಮೂಕಾಂಬಿಕೆ ಹೌದಾ ಭಕ್ತಿಗೆ ಒಲಿತು ನಿನ್ನ ಹೊಟ್ಟಿಲಿ ಗಂಡಸ ಮಗ ಹುಟ್ಟುತ್ತದ ಹುಟ್ಟಿದ ಕೂಸಲನ್ನು ಸೇವಾಕ ಬಿಡ್ಬೇಕಂತ ಹೇಳಿ ಭೀಮಾ ನಾಯಕ್ ಅವರಿಂದ ವಚನ ಕೊಟ್ಟು ಆಶೀರ್ವಚನ ಮಾಡ್ತಾರೆ ಹೌದು ಮುಂದ ಭೀಮಾ ನಾಯಕ್ ಅವರ ಹೊಟ್ಟಿಲೆ ಸಂತ ಸೇವಾಲಾಲ ಹುಟ್ಟಿ ಬಂದ ನೋಡ್ರಿ ಪುಣ್ಯಾತ್ಮರೇ ಜಗತ್ತದೊಳಗ ಹೆಂಗ ಕೀರ್ತಿ ಮಾಡ್ತಾನ ಹೌದು ಹೆಂಗ್ರಿಪ್ಪ ಆಶೀರ್ವಚನ ಕೊಟ್ಟ ಪ್ರಕಾರ ಸಂತ ಸೇವಾಲಾಲ ಮತ್ತೆ ಹುಟ್ಟಿ ಬಂದ ಬಾಲ್ಯದೊಳಗ ಗುರು ಸೇವಾ ಮಾಡ್ಕೊತು ದಂಡಿಗೆ ಹೊಳಿ ದಂಡಿಗೆ ಹೋದ್ರ ಮಣ್ಣಿನ ಶಿರಾ ಮಾಡಿ ದೇವಿಗೆ ಉಣಿಸಿದವ ಸಂತ ಸೇವಾಲಾಲ ಹೌದು ನೋಡ್ರಿ ಭಕ್ತಿ ಮಾಡ್ತಿದ್ದ ಅವಾಗ ಸಂತ ಸೇವಾಲಾಲಗ ತಾಯಿ ತಂದಿ ಮ್ಯಾಗ ಪ್ರೇಮ ಬಹಳ ಪ್ರೀತಿ ಅಲ್ರಿಪ್ಪ ಸಂತ ಸೇವಾಲಾಲ್ನ ಕನಸಿನೊಳಗ ಮಾರಿಕಾಂಬಿ ದೇವಿ
ಬಂದೇನ್ ಹೇಳ್ತಾರ ಶಿರಸಿಯ ಮೂಕಾಂಬಿಕೆ ತಾಯಿಯಾದಂತ ಧರ್ಮಿಣಿ ಮೂಕಾಂಬಿಕೆ ಭಕ್ತಿ ಮಾಡಿ ಪ್ರೇಮದಿಂದ ಮೂಕಾಂಬಿಕೆಗೆ ಮರಿಯಮ್ಮ ಮರಿಯಮ್ಮ ತಿಳಿ ಕಿರಿತಿಳು ಪುಣ್ಯಾತ್ಮರಿ. ಹೌದು ಮರಿಯಮ್ಮ. ಒಂದು ದಿವಸ ಸೇವಾಲಾಲ್ ಅವರ ಕನಸಿನೊಳಗೆ ಬಂದು ಮರಿಯಮ್ಮ ತಾಯಿ ಹೇಳ್ತಾಳ, ಏನತ್ತ? ಏ ಸೇವಾಲಾಲ, ಹೇಳ್ರಿಪ್ಪ, ಜಗತ್ತಿನೊಳಗೆ ನನ್ನ ಕೀರ್ತಿ ಗಗನೆತ್ತರಕ ಮುಟ್ಟುವುದ, ನೀ ನನ್ನ ಸೇವಾ ಮಾಡಬೇಕಾಗ್ಯದ. ಅಂದ ಕಾಲಕ್ಕ ನಿನ್ನಂತ ಭಕ್ತ ನನಗೆ ಬೇಕಾಗ್ಯದ ಅಂತ ಹೇಳಿ ಸೇವಾಲಾಲ್ ಹೇಳ್ದ. ಅವಾಗ ಸೇವಾಲಾಲ್ ವಿಚಾರ ಮಾಡ್ಲಿಲ್ಲ ಇದ್ರ ಬದ್ದಲ. ಹೌದು ಏನೋ ಇರ್ತದ ಅಂತ ಹೇಳಿ ವಿಚಾರ ಮಾಡ್ಲಾರ್ದ ಕುಂತ ಮುಂದೆ ಸೇವಾಲಾಲ್ಗ ಮಾರಿಯಮ್ಮ ದೇವಿ ವಶ ಮಾಡ್ಕೋಬೇಕಂತ ಹೇಳಿ ಹೌದು ಮನಿ ಒಳಗ ಬಡತನ ಪರಿಸ್ಥಿತಿ ಬರುವಂಗ ಮಾಡ್ಲತ್ಲು ಮಾರಿಯಮ್ಮ ದೇವಿ. ಹೌದು ಕಾಡಾಟ ಚಾಲು ಆಯ್ತು. ಸೇವಾಲಾಲ್ ವಶ ಮಾಡ್ಕೋಬೇಕಾಗ್ಯದ. ಹೌದಲ್ರಿ. ಏನು ಕಾಡಾಟ ಚಾಲು ಮಾಡುದು ಸೇವಾಲಾಲ್ ಬಿಡ್ಲಿಲ್ಲ. ಕಡಿಗೆ ಹುಲ್ಲು ಮಾಡ್ಯಾರೆ ಹೊಟ್ಟೆ ತುಂಬಿಸ್ಕೊಳ್ಳುತ್ತ ಖರೆ ಹಣಿಲಿಲ್ಲವ ಅಂತ ಸಂತ ಜಗತ್ತದೊಳಗೆ ಸೇವಾಲಾಲ್. ಹೌದು ಮುಲ್ಲ ಮಾರಿಯಮ್ಮ ದೇವಿ ಬಂದು ತಂದೆಯಾದಂತ ಭೀಮಾನಾಥ ತಾಯಿಯಾದಂತ ಧರ್ಮಿಲಿ ಕನಸೊಳಗೆ ಬಂದು ಹೇಳ್ತಾಳ, ಏನತ್ತ? ನಿನ್ನ ಮಗ ನನ್ನ ಕೈವಶ ಮಾಡ್ಬೇಕಂತ ಹೇಳಿ ನಿನಗ ಸಂತಾನ ಕೊಡು ಮುಂದೆ ವಚನ ಕೊಟ್ಟಿದ, ಮರ್ತಿದ್ಯಾನಂದ. ಅವಾಗ ಏನೈತ್ರಿಪ್ಪ? ಅವಾಗ ತಾಯಿ ತಂದೆ ಕೂಡಿ ಸಂತ ಸೇವಾಲಾಲಗ ಆಧಾರದಿಂದ ಮಗ ಹಿಂದ ವಚನ ಕೊಟ್ಟಿದೆವೋ ಜಗತ್ತದೊಳಗ ನಿನ್ನ ಕೀರ್ತಿ ಮುಗಲೆತ್ತರಕ ಮುಟ್ಟದ ಮಗ, ತಾಯಿ ತಂದೆ ಮಾತು ಕೇಳಂದ ಕಾಲಕ್ಕ ಅವಾಗ ತಾಯಿ ತಂದೆ ಮಾತು ಕೇಳಿ ಸಂತ ಸೇವಾಲಾಲ ಮಾರಿಯಮ್ಮನ ಭಕ್ತಿ ಮಾಡಿ ಜಗತ್ತದೊಳಗ ಭಕ್ತನಿಸ್ಕೊಂಡ. ಹೌದು ಇದರಿಂದ ತಾಯಿ ತಂದೆ ಭಕ್ತಿ ಅಟ್ಟು ಭಗವಂತನ ಮ್ಯಾಗ ಕೃಪಾಯ್ತು. ಮಾರಿಯಮ್ಮ ದಾಸಾನುದಾಸಾಗಿ ಸಂತ ಸೇವಾಲಾಲ ಬೆನ್ನ ಹತ್ತೋತು. ಸಂತ ಸೇವಾಲಾಲ್ ಹೆಜ್ಜೆಜ್ಜಿಗೆ ಮಾರಿಯಮ್ಮ ಬರ್ಲತ್ತು. ಜಗತ್ತಿನೊಳಗ ಸಂತ ಸೇವಾಲಾಲ್ ಅಂದ್ರ ಕಂಡ ಕನಸು ಹೇಳವ, ಉಂಡು ಊಟ ಹೇಳವ, ಕೈಲಾಸದಾನ ಮಾತು ಹೇಳವ, ಪಾತಾಳದಾನ ಭೇದ ಹೇಳವ ಅಂತ ಶಕ್ತಿಶಾಲಿ ಸಂತಾಗಿ ಬಂದ ಭೂಮಿ ತೆಲಿ ಮೇಲೆ. ಹೌದು ಯಾಕಂದ್ರ ಪೋರ್ಚುಗೀಸರ ಹಡಗ ನಡು ನೀರಾಗ ಮುಳುತ್ತಿರ್ತಕ್ಕಂತ ಸಮಯದೊಳಗ ತನ್ನ ಜಾಣತನದಿಂದ ಜಗತ್ತಿನೊಳಗ ಪೋರ್ಚುಗೀಸರ ಹಡಗ ದಂಡಿಗೆ ಹತ್ತಿ ಜಗತ್ತಿನೊಳಗ ಪೋರ್ಚುಗೀಸರಿಂದ ಮುತ್ತಿನ ಹಾರ ಕೊಳ್ಳಿ ಹಾಕೊಂಡು ಮೋತಿಲಾಲ್ ತಿಳಿ ನಾಮ ಪಡೆದ ಜಗತ್ತದೊಳಗಿದೆ ಸೇವಾಲಾಲ್. ಹೌದಾ ಅಂತ ಕೀರ್ತಿ ಸೇವಾಲಾಲ್ ಆತ್ಮೀಯ ಬಂಧುಗಳೇ. ಇಂತ ಒಂದರ್ ಹೇಳಿದ್ರಿ ಪ್ರಕಾಶ್ ಮಾಸ್ತರ್ ಪ್ರಕಾಶ್ ಮಹಾರಾಜರು ಏನ್ ಹೇಳ್ತೀರಿ? ಬರೀ ಚಂತನ ಮೇಲೆ ಓಡಾಡೋದು. ಅವರು ಹೇಳಿದ್ರು. ಯಾರ್ದೋ ಹೇಳಿದ್ರಪ್ಪ. ಕಲಬುರಗಿ ಶರಣ ಬಸವೇಶ್ವರಪ್ಪರದು ಬಹಳ ಚಂದ ಹೇಳಿದ್ರು. ಹೌದಲ್ಲ? ಕಲಬುರಗಿ ಶರಣ ಬಸವೇಶ್ವರ ನಿಮಗೊಂದು ಮಾತು ಹೇಳ್ತಾರೆ. ಏನ್ರಿ ಅದನ್ನು ಹೇಳವ್ರೇ ನೀವು? ಅವ್ರು ಯಾರು ಹೇಳ್ಯಾರ ಅಲ್ಲೆಲ್ಲ ಒಂದೊಂದು ಹೇಳುವುದೇ. ಹೇಳ್ರಿ ಅವ್ರಿಗೆ ಹೆಚ್ಚಾದ್ರಿ ನೀವು ಅಂದ್ರೆ ಮತ್ ಪರ್ಸೋನಾಗ ಹಚ್ಚಬೇಕಾಗ್ಯದ. ಮುಂದಿನ ಸಲ ಪ್ರಕಾಶ್ ಮಾಸ್ತರ್ ಜೋಳ ಬಂದ್ರು ಪರ್ಸು ಮಾಸ್ತರ್ ಹಚ್ಚ ನಂಗೆ ಹಾಡಿಕೆ ಮಾಡ್ಬೇಕಾಗ್ಯದ. ಖರೆ ಅವ್ರು ಮುತ್ತೆ ಹಿಡಿದು ಬಂದ್ರಿ. ಒಟ್ಟ ಮುಂದಿನ ಬರ್ಲಾಗ್ಯದ ಪ್ರಕಾಶ್ ಮಾಸ್ತರ್. ಮುಂದಿನ ಯಾರು ಬಿ ಹೇಳ್ತಾರೆ ಹಿಂದ್ ಹೋಗುದು ಯಾವಾಗ ಬಿ. ಅಂದ್ರೆ ನಮಗ ಜ್ಞಾನಿ ಚಂಡದಾಗ ಓಡಾಡೋದಿಲ್ಲ. ಏನ್ ಹಿಡಿದು ಬಡ್ಡಿ ತಳಪ ಹಿಡಿದು ಬರ್ಬೇಕು. ಯಾವ ಕಲಬುರಗಿ ಶರಣ ಬಸವೇಶ್ವರನವರ ಭಕ್ತಿ ಮಾಡ್ತಿದ್ದಳು ಯಾರು? ತಾಯಿನಾದಂತ ಲಿಂಗಮ್ಮ ದೇವಿ. ಹೌದು. ಶರಣ ಬಸವೇಶ್ವರವರಿಗೆ ಮುಪ್ಪಾಲ ವಯಸ್ಸು ಮತ್ತು ಲಿಂಗಮ್ಮ ಕೇಳ್ತಾಳ, ತಂದಿ ಈಗ ನಿಮಗೆ ಮುಪ್ಪಾವ ಎಷ್ಟಾಯ್ತು? ಜಗತ್ತದೊಳಗ ನಿಮ್ಮಂತ ಶರಣರು ಸಂತರು ಭಕ್ತರು ಉದ್ಧಾರಕ್ಕಾಗಿ ಇರಬೇಕು. ಮುಂದೆ ತಾವೆಲ್ಲಿ ಹುಟ್ಟಿ ಬರ್ತಿರುತ್ತೇಳಿ ಕಲಬುರಗಿ ಶರಣ ಬಸವೇಶ್ವರರಿಗೆ ಪ್ರಶ್ನೆ ಮಾಡಿದ್ರು. ಹೌದು. ಅವಾಗ ಕಲಬುರಗಿ ಶರಣ ಬಸವೇಶ್ವರನವರು ತಾಯಿ ಲಿಂಗಮ್ಮಗೆ ಹೇಳ್ತಾಳೆ, ಏನತ್ತ? ಏ ಲಿಂಗಮ್ಮ, ಹೇಳ್ತಂದೆ, ನೀ ನನ್ನ ಭಕ್ತಿ ಮಾಡುವುದು ಸತ್ಯದ್ರ ಜಗತ್ತಿನೊಳಗೆ ಇದೇ ವಿಜಯಪುರ ಜಿಲ್ಲಾ ಆಲ್ಮೇಲದೊಳಗ ನಿನ್ನ ಮಕ್ಕಳಾದಂತ ನಿನ್ನ ಸೊಸಿಯಾದಂತ ದೊಡ್ಡಮ್ಮ ತಾಯಿ ಭೀಮಸೇನನ ಪುಣ್ಯ ಗರ್ಭದಿಂದ ನಾನೇ ರಾಮಾರೂಢಾಗಿ ಹುಟ್ಟಿ ಬರ್ತೀನಂದ. ನೋಡ್ರಿ ಪುಣ್ಯಾತ್ಮರೇ, ಜಗತ್ತದೊಳಗ ರಾಮಾರೂಢಾಗಿ ಹುಟ್ಟಿ ಬರ್ತೀನಂದ. ಹೌದು. ಅವಾಗ ರಾಮಾರೂಢಾಗಿ ಹುಟ್ಟಿ ಬಂದು 5 ವರ್ಷದ ಕಂದಾಗಿ ಬೆಳೆದ ತಾಯಿ ತಂದಿ ಸೊಲ್ಲಾಪುರ ಸಿದ್ದರಾಮನ ಜಾತ್ರೆಗೆ ಹೋಗ್ಲಾಕ ನಿಂತರು. ಹೌದು. ಸೊಲ್ಲಾಪುರ ಸಿದ್ದರಾಮನ ಜಾತ್ರೆಗೆ ಪರಮಾತ್ಮಗ ಬುದ್ಧಿವಾಳ ತಗೊಂಡು ತಾಯಿ ತಂದಿ ಸೊಲ್ಲಾಪುರ ಜಾತ್ರೆಗೆ ಬಂದ್ರು. ಜಾತ್ರೆಗೆ ಹೋದಂತ ಸಮಯದೊಳಗ ಭಗವಂತಗೂ ಹೋಗೋಕ್ಕಿಂತ ಮೊದಲ ನಮ್ಮ ಕೈಕಾಲು ಮುಖ ತೊಳೆದುಕೊಂಡು ನಮ್ಮ ಆತ್ಮ ಶುದ್ಧ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ
ತಂದಿರ್ತಕ್ಕಂಥ ಬುತ್ತಿ ಕೆರಿ ಮ್ಯಾಗಿಟ್ಟು ಆ ಸಣ್ಣ ಕೂಸಿಗೆ ಆ ಕೆರಿ ಬುತ್ತಿ ಬಲ್ಲಿ ಸನಿ ಇಟ್ಟು ಕೆರಿ ಒಳಗ ಕೈಕಾಲು ಮುಖ ತುಕ್ಕೊಳಕ್ ಹೋದಳು ತಾಯಿ. ಅವಾಗ ಏನೈತ್ರಿಪ್ಪ? ಅವಾಗಲ್ಲೊಂದು ನಾಯಿ ಇಟ್ಟಿರ್ತಕ್ಕಂಥ ಬುತ್ತಿಗೆ ಒಂದು ಬಾಯಿ ಹಾಕ್ತು. ಮಗ ರಾಮಾರೂಢ ನಾಯಿ ಬುತ್ತಿ ತಿಲ್ಲತ್ತದ ಎತ್ತಿ ಅಲ್ಲಿ ತಿಲ್ಲಿ ಅಂತ ಹೇಳಿ ರಾಮಾರೂಢ ಗಪ್ಪ ಗೊತ್ತಾ ತಾಯಿ ಕೈಕಾಲು ಮುಖ ತಕ್ಕೊಂಡು ಬರುದ್ರೊಳಗ ನಾಯಿ ಬುತ್ತಿ ತಿಂದಿತ್ತು. ಹೌದು, ಎಲ್ಲ ಬುತ್ತಿ ತಿಂದಿತ್ತು. ಅವಾಗ ತಾಯಿಗೆ ಚಿಂಚತ್ತ, ಗುರುನಾಥ ಹೇಳಪ್ಪ, ನಿನ್ನ ಭಕ್ತಿಗಾಗಿ ಆಲ್ಮೇಲದಿಂದ ಬುತ್ತಿ ತಂದಿದ ತಂದೆ ನಿನಗೆ ಎಡಿ ಹಿಡಿಬೇಕಂತ. ಏಕೋಚಿತ್ತು ಒಂದು ನಾಯಿ ಬಂದು ಬುತ್ತಿಗೆ ಬಾಯಿ ಹಾಕ್ಯದ ಪರಮಾತ್ಮ ಅಂತ ಹೇಳಿ ಶಿಷ್ಟ ಬತ್ತು. ಕೈಯಾಗ ಕಲ್ಲು ಹಿಡಿದು ನಾಯಿ ಹೊಡೆದು ಕಳುಜಾಗಿ ಬಿಡೋದು. ನಾಯಿ ದೇಹ ಬಿಟ್ಟು ನಾಯಿ ಸತ್ ಹೋಯ್ತು. ನಾಯಿ ಸತ್ ಹೋಯ್ತು. ಸುತ್ತೆಲ್ಲ ಜನವಾಳೆ ಆಯ್ತು. ಹೌದು, ನಾಯಿ ಮಾಲಕ್ ಬಂದು ನಿಂತು ಯಾರು ನನ್ನ ನಾಯಿ ಹೊಡೆದ್ರು, ಯಾರು ನನ್ನ ನಾಯಿ ಹೊಡೆದ್ರಲ್ಲತ್ತ. ಅವಾಗ್ರಿಪ್ಪ, ಅವಾಗ ರಾಮಾರೂಢ್ರ ತಾಯಿ ಹೇಳ್ತಾಳಪ್ಪ, ಇವತ್ತು ನಿನ್ನ ಪೌರಿ ಒಳಗ ಪಾಪ ಕರ್ಮ ತೊಳೆದ ಪುಣ್ಯ ಕರ್ಮ ಪ್ರಾಪ್ತಿ ಆಗಬೇಕಂತ ನಾ ಬಂದಿದ. ಒಂದು ಬುತ್ತಿಗೆ ಬಾಯಿ ಹಾಕದಂತ ನಾಯಿಗೆ ಕಲ್ಲಿಲೆ ಹೊಡೆದ ಖಂಡೋಬಲ ಪ್ರತಿ ಅವತಾರ ನಾಯಿಗೆ ಹೊಡೆದ ನಾ ಪಾಪಕ್ಕೆ ಗುರಿಯಾದ ತಂದಿ ಈ ನಾಯಿಗೆ ಹೊಡೆದವ ನಾನೇ ಅಂತೇಳಿ ಮಾಲಕನ ಮುಂದೆ ಶರಣಾಗತ್ತಾಗಲತ್ತಳು ತಾಯಿ. ಅವಾಗ ಏನೈತ್ರಿಪ್ಪ? ಅವಾಗ ಸಣ್ಣ ಮಗ ರಾಮಾರೂಢ ಹೇಳ್ತಾನ ತಾಯಿಗೆ, ಏನಂತ? ಯವಾ ಈ ನಾಯಿ ಮನ್ಕೊಂಡದವ, ನೀ ಯಾಕೆ ಅವರಿಗೆ ಕೈ ಮುಗಿದ ಕಾಲು ಬೀಳಕ್ ಹೊತ್ತಿ? ನಾಯಿ ಸತ್ತಿಲ್ಲ, ಅದು ನಾಯಿ ಸತ್ತಿಲ್ಲವಾ ಮಕ್ಕೊಂಡದಂದ. ಅವಾಗ ತಾಯಿ ಮಗನಿಗೆ ಹೇಳ್ತಾಳ, ಮಗ ನಾ ಕಲ್ಲು ಹೊಡೆದಕ್ ಬಂದಿನೋ, ಹುಚ್ಚು ಹುಡುಗಾಟ ಮಾಡಬೇಡ ಕಂದ, ಇಂಥ ಜಾತ್ರೆ ಒಳಗ ನಾಯಿ ಮನ್ಕೋತವ, ಸತ್ತ ನಾನೇ ಹೊಡೆದಿನ ಕಂದ ಅಂದಳು. ಅವಾಗ ಮಾಲಕಗೆ ಸಿಟ್ಟು ಬತ್ತು. ಏನೋ ತಾಯಿ ಮಗ ಹಚ್ಚಿರೋದು ನೀ ಸತ್ತಲ್ಲ ಅನ್ನೋದು, ಆಕಿ ಸತ್ತಿಲ್ಲ ಅನ್ನೋದು. ಹಂಗೇನಾರೆ ಸತ್ತಿತ್ಲಂದ್ರ ಎಬಿಸಿ ತೋರಿಸ್ ನೋಡುತ್ತೇಳಿ 5 ವರ್ಷದ ಕಂದ ರಾಮಾರೂಢಗ ಪ್ರಶ್ನೆ ಮಾಡ್ದ. ಹೌದು, ಅವಾಗ ರಾಮಾರೂಢ ಬಂದು ನಾಯಿ ಬಲ್ಲಿ ನಿತ್ತ ಮಸ್ತಕದಿಂದ ಬಾಲಿನ ತನ್ನ ಕೈ ಎಳೆದ್ರ ಸತ್ತ ನಾಯಿ ಅಂತ ಆತ್ಮೀಯ ಬಂಧುಗಳೇ, ಜಗತ್ತಿನೊಳಗ ಸತ್ತ ನಾಯಿ ಅಂತ. ಹೌದು, ನಾವು ಕೈ ಹೇಳಿದೇವ್ ಅಂದ್ರೆ ಇದ್ದು ನಾಯಿ ಸುದ್ದ ಸಹಿತಾವ್. ನೀವು ಜೀವಂತಿದ್ದವ್ರಿಗೆ ಮನಗಸ್ತೀರಿ, ನೀವು ಕೈ ಎಳೆದ್ರಿ ಅಂದ್ರ ಅಂತ ಶಕ್ತಿನೇ ನಿಮ್ಗೆ ಆದ. ನಮ್ಮಲ್ಲಿ ಅದೇ. ಅವಾಗ ನಾಯಿ ಮಾಲಕನು ಬೆಲ್ಲ ಹತ್ತೋದು ಬಿಟ್ಟು ರಾಮಾರೂಢ್ರ ಬೆಲ್ಲ ಹತ್ತು. ಮಾಲಕ್ ಕೇಳ್ತಾನ ರಾಮಾರೂಢಗ, ಏನತ್ತ? ಯಪ್ಪ ಈ ಒಂದು ನಾಯಿ ನನ್ನ ಮನೆ ಒಳಗೆ ಎಷ್ಟೋ ವರ್ಷ ಇದಕ್ಕ ಜೋಪಾನ ಮಾಡಿದ, ಇದಕ್ಕೆ ಭಕ್ತಿ ತುಂಬಿಸಿದ, ಇದಕ್ಕೆ ಏನು ಬೇಕಾದ ಮಾಡಿದ, ಒಂದೇ ಒಂದು ಕ್ಷಣಕ್ಕೆ ಜೀವದಾನ ಮಾಡಿರ್ತಕ್ಕಂಥ ನಿನ್ನ ಬೆಲ್ಲ ಹತ್ತಿ ನಾಯಿ ಬಂದದಂದ್ರ ಏನಿದ್ರ ಕಾರಣ ಅಂತ ಕೇಳ್ದ. ಅವಾಗ ರಾಮಾರೂಢ ಶಾಸ್ತ್ರ ಬಿಡಿಸ್ತಾನ ನೋಡ್ರಿ ಪುಣ್ಯಾತ್ಮ ಬರಿ. ಹ್ಯಾಂಗ್ರಿಪ್ಪ? ಜಗತ್ತೆಂಬುವಲ್ಲಿ ಜಾತ್ರೆ ಅದ. ಜಗತ್ತೆಂಬುದು ಜಾತ್ರೆ ಅದ. ಭಕ್ತಿ ಎಂಬ ತಾಯಿ ಜಾತ್ರೆಗೆ ಬಂದಾಳ, ಜ್ಞಾನಿ ಎಂಬ ಮಗ ಸಂಘಟನ. ಹೌದು, ಚಂಚಲ ಎಂಬ ಬುದ್ಧಿ ಸಂಗಟ ತಂದಾಳ. ಮಾಯಾಸಾಗರ ಎಂಬ ಕೆರಿ ಮ್ಯಾಗ ಚಂಚಲ ಎಂಬ ಬುತ್ತಿ ಇಡಲು ಆಶಾಬುರುಕ ನಾಯಿ ಬಂದು ಚಂಚಲ ಎಂಬ ಬುತ್ತಿಗೆ ಬಾಯಿ ಹಾಕ್ಯದ. ಹೌದು 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 ಹೌದು. ಭಕ್ತಿ ಎಂಬ ತಾಯಿಯು ಆಶಾಬುರುಕ ನಾಯಿಯ ಮೇಲೆ ಸಿಟ್ಟಿಗೆದ್ದು ಕಲ್ಲು ಹೊಡೆದು ಬೀಳಲು ಆಶಾಬುರುಕ ನಾಯಿ ಸತ್ತು ಬಿದ್ದಿತ್ತು. ಅಧರ್ಮಿ ಎಂಬ ಮಾಲೀಕನು ಭಕ್ತಿ ಎಂಬ ತಾಯಿಗೆ ಬೈಯತೊಡಗಿದನು. ಹೌದು ಹೌದು. ಅವಾಗ ಜ್ಞಾನಿ ಎಂಬ ಮಗನು ಆಶಾಬುರುಕ ನಾಯಿಯನ್ನು ಎಬ್ಬಿಸಿದನು. ಅಧರ್ಮಿಯ ಬೆನ್ನತ್ತಿ ಪಾಪಕ್ಕೆ ಗುರಿಯಾಗುವುದಕ್ಕಿಂತ ಧರ್ಮೀಯ ಬೆನ್ನತ್ತಿ ಪುಣ್ಯಕ್ಕೊಳಗಾಗುವುದು ಲೇಸು ಅಂತ ಹೇಳಿ ಶಾಸ್ತ್ರ ಬಿಡಿಸಿ ನನ್ನ ಬೆನ್ನ ಹತ್ತದಂದು ನೋಡ್ರಿ ಪುಣ್ಯಾತ್ಮರೇ ಜಗತ್ತದೊಳಗೆ. ಹೌದು ಹೌದು. ಇದು ರಾಮಾರೂಢ್ರ ಕೀರ್ತಿ ಜಗತ್ತದೊಳಗೆ ಹೆಂಗಾಗ್ಯದ. ಅದಕ್ಕೆ ಬಹಳ ಮಾತಾಡಲಾರದೆ, ತಮ್ಮ್ಯಾರಿಗೂ ಜಾಗಲಾರದೆ ಯಥಾ ಪ್ರಕಾರವನ್ನು ನಾಲ್ಕು ನುಡಿ ಚಾಲ ಹಾಡಿ ಸರ್ಜೋಡಿ ಕಲಾವಂತರಿಗೆ ಪಾಳಿ ಹೋಗ್ತದೋ, ಏನು ಖ್ಯಾಲಿ ಹಾಡಿ ಟೈಮ್ ಆಗ್ಯದತ್ತ ಮಂಗಳಾರತಿ ಆಗ್ತದೋ, ಅದು ಮುಂದೆ ಶಿವಾಯಣಮ. ಅದಕ್ಕೆ ಯಥಾ ಪ್ರಕಾರವನ್ನು ನಾಲ್ಕು ನುಡಿ ಚಾಲ ತಮ್ಮೆಲ್ಲರಿಗೂ ಒಂದೇ ಒಂದು ಮಾತ. ಇಲ್ಲಿವರೆಗೆ ಈ ಉಟ್ಗಿರಾವಲು ಮಾತ್ರ ಸಣ್ಣ ಮಗಾದ ತಿಳಿದಿರಾಲಿ ತಿಳಿಲರಿದಿರಾಲಿ ಯಾರ್ದಾರು ಮನಸ್ಸಿಗೆ ಮುಟ್ಟುವಂಗ ಮಾತಾಡಿದ ಅಂದ್ರ ಇದೊಂದು ಉಟ್ಗಿದ ಸಣ್ಣ ಹುಡುಗದ, ಇದು ಹುಚ್ಚದ, ಇದ್ರ ಬುದ್ಧಿ